पूज्याय राघवेन्द्राय सत्यधर्मव्रताय च भजतां कल्पवृक्षाय नमतां कामधेनवे. ಮಕ್ಕಳೇ, ಇವತ್ ನಾವು ಗುರು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಗುರುವಿಗೆ ನಮ್ಮ ಜೀವನದಲ್ಲಿ ಬಹಳ ಮಹತ್ವವಿದೆ. ಗುರು ನಮಗೆ ಒಳ್ಳೆಯ ಹಾದಿಯಲ್ಲಿ ನಡೆಯೋಕೆ ಮಾರ್ಗದರ್ಶನವನ್ನ ನೀಡ್ತಾರೆ, ಒಳ್ಳೆಯ ಶಿಕ್ಷಣವನ್ನ ಕೂಡ ಕೊಡ್ತಾರಲ್ವಾ? ಹಾಗೇನೆ ಗುರು ರಾಘವೇಂದ್ರ ಸ್ವಾಮಿ ಸಾವಿರಾರು ಜನಕ್ಕೆ ಮಾರ್ಗದರ್ಶನವನ್ನ ನೀಡಿ ಅವರ ದಾರಿದೀಪ ಆಗಿದ್ದಾರೆ. ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣವಾ? ಗುರುಗಳು ಸತ್ಯ, ನ್ಯಾಯ ಮತ್ತು ನಿಷ್ಠೆಯಿಂದ ಬದುಕುವವರಿಗೆ ಕಲ್ಪವೃಕ್ಷವಿದ್ದಂತೆ. ಕಲ್ಪವೃಕ್ಷ ಅಂದ್ರೆ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವಂತ ಶಕ್ತಿ ಇರುವ ಮರ. ನಮ್ರತೆಯಿಂದ ನಮಸ್ಕಾರ ಮಾಡುವವರಿಗೆ ಗುರು ಕಾಮಧೇನು ಇದ್ದಂತೆ. ಕಾಮಧೇನು ಅಂದ್ರೆ ಕೇಳಿದ ವರವನ್ನು ಕೊಡೋ ಗೋಮಾತೆ. ಇಂತಹ ಗುರುವಿಗೆ ನಾವು ಈ ಶ್ಲೋಕದ ಮೂಲಕ ವಂದನೆಯನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲ ಗುರುಗಳು ನಮಗೆ ರಾಘವೇಂದ್ರ ಸ್ವಾಮಿಗಳ ಸಮಾನ. ನಾವು ಅವರನ್ನ ಭಕ್ತಿಯಿಂದ ಮತ್ತು ಗೌರವದಿಂದ ಕಾಣ್ಬೇಕು. ಈಗ ಗೊತ್ತಾಯ್ತಲ್ವಾ ಈ ಶ್ಲೋಕದ ಅರ್ಥ ಏನು ಅಂತ? ಮತ್ತೆ ಮುಂದಿನ ಸಾರಿ ಇನ್ನೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ನಮಸ್ತೆ.